ವಾಹನ ತೊಳೆಯೋದಿಕ್ಕೆ ಏನಾದರೂ ಕಾವೇರಿ ನೀರು ಬಳಸಿದ್ರೆ ಹುಷಾರಾಗಿರಿ. ಯಾಕಂತಂದ್ರೆ ಅಂತಹ ಸುದ್ದಿ ಇದು. ಈಗ ದಸರಾ ಸಂಭ್ರಮ, ಈ ಸಂಭ್ರಮ ಎಲ್ಲರ ಮನೆಯಲ್ಲೂ ಕೂಡ ಇದೆ. ಇಂತಹ ಟೈಮ್ನಲ್ಲಿ ಆಯುಧ ಪೂಜೆಯ ಸಂದರ್ಭದಲ್ಲಿ ವಾಹನಗಳನ್ನ ತೊಳಿಬೇಕು ಅಂತ ಕಾವೇರಿ ನೀರನ್ನೇನಾದರೂ ಬಳಸಿದ್ರೆ ಹುಷಾರ್, ಅಂಥವರಿಗೆ ದಂಡ ಬೀಳತ್ತೆ. ಹಬ್ಬದ ದಿನ ಕಾವೇರಿ ನೀರಿನಲ್ಲಿ ಕಾರು ಬೈಕ್ ತೊಳೆಯೋ ಹಾಗಿಲ್ಲ. ದಸರಾ ಹಬ್ಬದಲ್ಲಿ ಕಾವೇರಿ ನೀರು ಪೋಲು ಮಾಡಿದ್ರೆ ಹುಷಾರ್ ಅನ್ನುವಂತಹ ಮೆಸೇಜ್. ಈಗ ಅನಗತ್ಯವಾಗಿ ಏನಾದರೂ ನೀರು ಪೋಲು ಮಾಡಿದ್ರೆ ದಂಡಂ ದಶಗುಣ. ಕಾವೇರಿ ನೀರು ಪೋಲು ಮಾಡಿದ್ರೆ 5,000 ರೂಪಾಯಿ ದಂಡ ಕಟ್ಟಬೇಕು. ದಂಡದ ಅಸ್ತ್ರ ಪ್ರಯೋಗಿಸೋದಕ್ಕೆ ಜಲಮಂಡಳಿ ತೀರ್ಮಾನವನ್ನ ಮಾಡಿದೆ. ಕೇವಲ ಕುಡಿಯೋದಕ್ಕೆ ಮಾತ್ರ ಕಾವೇರಿ ನೀರನ್ನ ಬಳಕೆ ಮಾಡಬೇಕು. ಅದರ ಹೊರತಾಗಿ ವಾಹನಗಳನ್ನ ತೊಳೆಯೋದಿರ್ಬೋದು, ಕೈ ತೊಳೆಯೋದಕ್ಕಿರಬಹುದು, ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲಿ ಕಾವೇರಿ ನೀರನ್ನ ಬಳಕೆ ಮಾಡೋದಿರ್ಬೋದು, ಯಾವುದೂ ಕೂಡ ಮಾಡಂಗಿಲ್ಲ. ಎಲ್ಲದಕ್ಕೂ ನಿಷೇಧ. ಕೇವಲ ಕುಡಿಯೋದಕ್ಕೆ ಮಾತ್ರ ಕಾವೇರಿ ನೀರನ್ನ ಬಳಸಬೇಕು. ನೀರು ವೇಸ್ಟ್ ಮಾಡಿದ್ರೆ ದಂಡ ವಿಧಿಸುತ್ತೆ ಜಲಮಂಡಳಿ. ಅದು ಕೂಡ 5,000 ರೂಪಾಯಿ ದಂಡ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಮತಾ, ಸಾಮಾನ್ಯವಾಗಿ ಇಂತಹ ಒಂದು ರೂಲ್ಸ್ ಅನ್ನ ನಾವು ಬೇಸಿಗೆಯ ಸಂದರ್ಭದಲ್ಲಿ ನೋಡ್ತೀವಿ. ಅಂದ್ರೆ ಬೇಸಿಗೆ ಇದೆ, ನೀರು ಹಾಳು ಮಾಡಬಾರ್ದು, ಪೋಲು ಮಾಡಬಾರ್ದು, ಕೇವಲ ಕುಡಿಯೋದಕ್ಕೆ ಮಾತ್ರ ಕಾವೇರಿ ನೀರು ಬಳಕೆ ಆಗಬೇಕು ಅಂತ. ಆದರೆ ಈ ಸಾರಿ ಮಳೆ ತುಂಬಾ ಚೆನ್ನಾಗಾಗಿದೆ. ಇಂತಹ ಟೈಮ್ನಲ್ಲೂ ಈಗ ದಸರಾ ಸಂಭ್ರಮ, ಆಯುಧ ಪೂಜೆ ಮಾಡಬೇಕು ಅಂತಂದ್ರೆ ವಾಹನ ತೊಳಿಬೇಕು, ಆಗ ಕಾವೇರಿ ನೀರು ಬಳಸಬಾರ್ದು ಅಂತ ಏನ್ ಸೂಚನೆ ಕೊಟ್ಟಿದೆ ಜಲಮಂಡಳಿ? ವೀಣಾ, ಹೌದು. ಅಂದ್ರೆ ನಾವಿವಾಗ ಏನು ಇತ್ತೀಚಿನ ದಿನಗಳಲ್ಲಿ ಬೇಸಿಗೆ ಮಾತ್ರ ಅಲ್ಲ, ಬೇರೆ ಹಬ್ಬದ ಸಂದರ್ಭದಲ್ಲೂ ಕೂಡ ಜಲಮಂಡಳಿ ಒಂದಷ್ಟು ನಿಯಮಗಳನ್ನ ತರ್ತಾ ಇದೆ. ಅಂದ್ರೆ ಈ ಹಿಂದೆ ನಾವು ನೋಡಿದ್ವಿ, ಬೇಸಿಗೆ ಸಂದರ್ಭದಲ್ಲಿ ನೀರನ್ನ ಪೋಲ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ನಿಯಮವನ್ನ ತರ್ತಾ ಇದ್ದು. ಆದ್ರೆ ಇತ್ತೀಚೆಗೆ ಈ ಹೋಳಿ ಹಬ್ಬದ ಸಂದರ್ಭದಲ್ಲೂ ಕೂಡ ಅನಗತ್ಯವಾಗಿ ನೀರನ್ನ ಪೋಲ್ ಮಾಡಬೇಡಿ ಅಂತ ಹೇಳಿ ಜಲಮಂಡಳಿ ನಿಯಮವನ್ನ ತಂದಿದೆ. ಅದೇ ರೀತಿ ಈಗ ದಸರಾ ಹಬ್ಬದ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಒಂದು ನಿಯಮವನ್ನ ತಂದಿರುವಂತದ್ದು. ಇನ್ನು ಒಂದೇ ದಿನ ಬಾಕಿ ಇರುವಂತದ್ದು ಆಯುಧ ಪೂಜೆ. ಆಯುಧ ಪೂಜೆಯ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನ ವಾಹನಗಳ ಬಳಕೆಗೆ, ಅಂದ್ರೆ ವಾಹನವನ್ನ ಪೂಜೆ ಮಾಡುವಂತದ್ದು, ಆ ಸಂದರ್ಭದಲ್ಲಿ ನೀರು ಜಾಸ್ತಿ ಬಳಕೆ ಮಾಡ್ತಾರೆ. ಹಾಗಾಗಿ ಕಾವೇರಿ ನೀರನ್ನು ಯಾರೂ ಕೂಡ ಬಳಕೆ ಮಾಡಬೇಡಿ ಅನ್ನುವಂತಹ ಒಂದು ಸಂದೇಶವನ್ನ ಜಲಮಂಡಳಿ ಕೊಟ್ಟಿರುವಂತದ್ದು. ಜಲಮಂಡಳಿ ಈಗಾಗಲೇ ವಾಹನಗಳನ್ನು ತೊಳೆಯೋದಿಕ್ಕೆ ಮತ್ತೆ ಕಟ್ಟಡ ನಿರ್ಮಾಣದ ಸಂದರ್ಭದಲ್ಲೂ ಕೂಡ ಕಾವೇರಿ ನೀರನ್ನ ಬಳಕೆ ಮಾಡೋದಿಕ್ಕೆ ಅಂತೇಳಿ ಪರ್ಮಿಷನ್ ಅನ್ನ ಕೊಟ್ಟಿರಲಿಲ್ಲ. ಕಾವೇರಿ ನೀರನ್ನ ಬಳಕೆ ಮಾಡಿದ್ರೆ 5,000 ರೂಪಾಯಿ ದಂಡವನ್ನ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಎಚ್ಚರಿಕೆ, ಅಂದ್ರೆ 5,000 ರೂಪಾಯಿ ದಂಡ ವಿಧಿಸುತ್ತೆ. ಈಗ ಏನಾದ್ರೂ ಈ ಸಂದರ್ಭದಲ್ಲಿ, ಅಂದ್ರೆ ಆಯುಧ ಪೂಜೆಯ ಸಂದರ್ಭದಲ್ಲಿ ವಾಹನಗಳಿಗೆ ಕಾವೇರಿ ನೀರನ್ನ ಬಳಕೆ ಮಾಡಿದ್ರೆ ಆ 5,000 ರೂಪಾಯಿ ದಂಡ ಏನಿದೆ ಅದಕ್ಕೆ ಹೆಚ್ಚುವರಿಯಾಗಿ 500 ರೂಪಾಯಿ ದಂಡವನ್ನ ಹಾಕತ್ತೆ. ಹಾಗಾಗಿ ಜನರಿಗೆ ಇದೊಂದು ಎಚ್ಚರಿಕೆಯ ಸಂದೇಶ. ಇದು ಕೇವಲ ಅಂದ್ರೆ ಇನ್ನು ಬೇಸಿಗೆ ಸಂದರ್ಭದಲ್ಲೂ ಕೂಡ ಜಾಸ್ತಿ ನೀರಿನ ಅವಶ್ಯಕತೆ ಇರುತ್ತೆ. ಈಗಾಗಲೇ ಜಲಮಂಡಳಿ ಒಂದಷ್ಟು ಸಮಸ್ಯೆಯನ್ನ ಎದುರಿಸಿದೆ. ಈ ಹಿಂದೆ ನೀರಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಜನ ಯಾವ ರೀತಿ ಪರದಾಡಿದ್ರು ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಪ್ರತಿ ಒಂದು ಬಿಂದಿಗೆ ನೀರಿಗೂ ಕೂಡ ಪರದಾಡಿದ್ರು. ಆಗ ಟ್ಯಾಂಕರ್ ಮಾಫಿಯಾ ನಡೆಯಿತು. ಹಾಗಾಗಿ ಅದಕ್ಕೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾವೇರಿ ನೀರನ್ನ ಅತಿ ಹೆಚ್ಚಾಗಿ ಕಾವೇರಿ ನೀರನ್ನೇ ಜನರಿಗೆ ಕೊಡಬೇಕು, ಯಾವುದೇ ರೀತಿಯಲ್ಲೂ ಕೂಡ ಈ ಮಾಫಿಯಾ ನಡಿಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಇದಕ್ಕೂ ಒಂದು ಬ್ರೇಕ್ ಹಾಕೋದಿಕ್ಕೆ ಹಬ್ಬದ ಸಂದರ್ಭದಲ್ಲಿ ಯಾರೂ ಕೂಡ ಕಾವೇರಿ ನೀರನ್ನ ಅನಗತ್ಯವಾಗಿ ಬಳಕೆ ಮಾಡಬೇಡಿ ಅನ್ನುವಂತಹ ಒಂದು ಸಂದೇಶವನ್ನ ಕೊಟ್ಟಿರುವಂತದ್ದು. ಹಾಗಾಗಿ ಎಚ್ಚರಿಕೆ, ಅದರ ಜೊತೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ವೀಣಾ, ಜನರು ಕೂಡ, ಸಾರ್ವಜನಿಕರು ಕೂಡ ಇದಕ್ಕೆ ಈ ಕ್ರಮಕ್ಕೆ ತಾವೂ ಕೂಡ ಸಹಕರಿಸಬೇಕು ಅನ್ನುವಂಥದ್ದು ಜಲಮಂಡಳಿಯ ಒಂದು ಮನವಿ ಆಗಿರುವಂತದ್ದು. ವೀಣಾ, ಎಸ್, ಥ್ಯಾಂಕ್ ಯು ಮಮತಾ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.